ಒಂದು ರಾತ್ರಿ 10 ಗಂಟೆ ಸಮಯದಲ್ಲಿ ಅನ್ಶಿಕಾ ಅವರ ಅಮ್ಮನ ಜೊತೆ ಸೀರತ್ಪುರದ ಕಡೆ ಹೋಗ್ತಾ ಇದ್ಲು. ಅಮ್ಮ, ನನಗಂತೂ ನಿಮ್ಮ ಮೇಲೆ ತುಂಬ ಕೋಪ ಬಂದಿದೆ. ನಾನು ಈ ಊರಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಮಗಳೇ, ನೀನು ಬೇಕಾದರೆ ನಿನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡೋಕ್ಕೆ ನಾನೇನು ಬೇಡ ಅಂತಿಲ್ವಲ್ಲ. ಆದರೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನಿನ್ನ ಬಿಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಅರ್ಥ ಮಾಡ್ಕೊಳಮ್ಮ. ಸ್ವಲ್ಪ ಹೊತ್ತಾದಮೇಲೆ ಅವರ ಗಾಡಿ ಒಂದು ಗೇಟ್ ಕೆಳಗೆ ಎಂಟರ್ ಆಯಿತು. ಸೀರತ್ಪುರ ಹಳ್ಳಿ. ನೋಡು, ಹಳ್ಳಿ ಬಂದೇ ಬಿಡ್ತು. ಅಮ್ಮ, ಇದು ತುಂಬಾ ದೊಡ್ಡ ಕಾಡು. ನನಗನ್ನಿಸ್ತಾ ಇದೆ ಇವಳು ನಿನಗೆ ಯಾಮಾರಿಸ್ತಾ ಇದ್ದಾಳೆ ಅಂತ. ಅಮ್ಮ, ಏನೇನೋ ಹೇಳಬೇಡ ಸಂಜು. ಈ ಊರನ್ನು ನನ್ನ ಫ್ರೆಂಡ್ಸೇ ಸೆಲೆಕ್ಟ್ ಮಾಡಿರೋದು. ನಾನು ಈಗಲೇ ಅವ್ರಿಗೆ ಕಾಲ್ ಮಾಡ್ತೀನಿರು. ಅನ್ಶಿಕಾ ಅವಳ ಫ್ರೆಂಡ್ ಚಾರುಗೆ ಕಾಲ್ ಮಾಡಿದ್ಲು. ಹಾಂ ಚಾರು, ನಾವು ಈಗ ತಾನೇ ಗೇಟ್ ಒಳಗೆ ಬಂದ್ವಿ ಕಣೆ, ಆದರೆ ಇಲ್ಲಿ ಪೂರ್ತಿ ಕಾಡೇ ಇದೆ. ಅಯ್ಯೋ, ಬರ್ತಿದ್ದಂಗೆ ಕಾಡೆ ಕಣೆ ಕಾಣಿಸೋದು. ಹಾಗೆ ಮುಂದೆ ಬಂದ್ರೆ ಹಳ್ಳಿ ಕಾಣಿಸುತ್ತೆ. ಮುಂದೆ ಬನ್ನಿ. ಹಾಂ ಸರಿ, ಬರ್ತಿದ್ದೀವಿ. ಅಮ್ಮ, ನಂಗೆ ತುಂಬಾ ಅರ್ಜೆಂಟಾಗಿ ಸೂಸು ಬರ್ತಾ ಇದೆ. ನಂದಿನಿ ಕಾರನ್ನ ಸೈಡಲ್ಲಿ ನಿಲ್ಸಿದ್ರು. ಹೋಗು, ಆದಷ್ಟು ಬೇಗ ಬಾ. ಸಂಜು ಕಾರಿಂದ ದೂರ ಮತ್ತೆ ಕಾಡಿನ ಸ್ವಲ್ಪ ಒಳಗೆ ಹೋದ. ಒಂದು ಮರದ ಕೆಳಗೆ ಟಾಯ್ಲೆಟ್ ಮಾಡೋಕ್ ನಿಂತ್ಕೊಂಡ. ನೋಡಿ ನೋಡಿ, ಎಂತ ಮರ, ಸುಂದರವಾದ ಮರ ಇದು. ಆಗ ಅವನು ಅವನ ಹೆಗಲ ಮೇಲೆ ಏನೋ ಹನಿ ಬೀಳೋದನ್ನ ಗಮನಿಸ್ದ. ಹಾಗೆ ಅವನು ತಲೆ ಎತ್ತಿ ಮೇಲೆ ನೋಡಿದ ತಕ್ಷಣ ಅವನಿಗೆ ತುಂಬಾನೇ ಗಾಬರಿ ಆಗೋಯ್ತು. ಮರದ ಕೊಂಬೆ ಮೇಲೆ ಒಂದು ಹುಡುಗಿಯ ಹೆಣ ನೇತಾಡ್ತಾ ಇತ್ತು. ಅವಳ ಕೂದಲಿಂದ ರಕ್ತ ತೊಟ್ಟಿಟ್ಟು ನೆಲದ ಮೇಲೆ ಬೀಳ್ತಾ ಇತ್ತು. ಸಂಜು ಓಡಿ ಓಡಿ ಕಾರ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟ. ಸಂಜು, ಏನಾಯ್ತು ಮಗ್ನೆ? ಅಮ್ಮ, ಬೇಗಲಿಂದ ಹೋಗೋಣ, ಬೇಗ ಹೋಗೋಣ. ಸಂಜು ಭಯ ಪಟ್ಟಿರೋದನ್ನ ನೋಡಿ ನಂದಿನಿ ಅಲ್ಲಿಂದ ಕಾರನ್ನ ಬೇಗ ಚಲಾಯಿಸಿದ್ಲು. ಸಂಜು ಕಣ್ಣಲ್ಲಿ ಆ ದೃಶ್ಯ ಇನ್ನೂ ಹಾಗೆ ಇತ್ತು. ಆ ಕೊಂಬೆ ಮೇಲೆ ನೇತಾಡ್ತಿದ್ದ ಹೆಣ, ಆ ಹುಡುಗಿ ಕೂದ್ಲಿಂದ ಬರ್ತಿದ್ದಂತಹ ರಕ್ತದ ಹನಿ. ಅವ್ರ ಗಾಡಿ ಒಂದು ಮನೆ ಹತ್ರ ಬಂದು ನಿಲ್ತ್ಕೊಂತು. ಅವ್ರ ಗಾಡಿ ನಿಂತ ಸ್ವಲ್ಪ ಸೆಕೆಂಡ್ಗಳಲ್ಲಿ ಒಂದಷ್ಟು ಜನ ಆ ಕಾರಿನ ಬಳಿ ಬಂದು ನಿಂತ್ಕೊಂಡ್ರು. ನೀವೇನಾ ನಂದಿನಿ ಅಂದ್ರೆ? ಹಾ ಹೌದು, ನಾನೇ ನಂದಿನಿ. ಮತ್ತೆ ಇದು ನನ್ನ ಮಗಳು ಅನ್ಶಿಕಾ. ಬನ್ನಿ ಬನ್ನಿ ಅನ್ಶಿಕಾ ಅವರೇ, ನಿಮ್ಮ ಫ್ರೆಂಡ್ಸು ಚಾರು ಮತ್ತೆ ಜಿಯಾ ನಮ್ಮ ಗೆಸ್ಟ್ ಹೌಸ್ ಅಲ್ಲೇ ಇದ್ದಾರೆ. ಧನ್ಯವಾದ. ಆ ವ್ಯಕ್ತಿ ಅವರನ್ನ ಕರ್ಕೊಂಡು ಗೆಸ್ಟ್ ಹೌಸ್ ಕಡೆ ಹೊರಟ. ಇನ್ನು ಮಿಕ್ಕವರು ಒಬ್ರನ್ನ ಒಬ್ರು ನೋಡ್ಕೊಂಡು ರಹಸ್ಯಮಯವಾಗಿ ನಗ್ತಾ ಇದ್ರು. ವಾ, ಈ ಗೆಸ್ಟ್ ಹೌಸ್ ಅಂತೂ ತುಂಬಾನೇ ಸುಂದರವಾಗಿದೆ. ನಮಸ್ತೆ ಆಂಟಿ. ನಮಸ್ತೆ ಮಗಳೇ. ನಿಮ್ಮೆಲ್ರಿಗೂ ಹಾಲಿಡೇ ಎಂಜಾಯ್ ಮಾಡೋಕ್ಕೆ ಈ ಊರೇ ಸಿಕ್ತಾ? ಬೇರೆ ಯಾವುದು ಸಿಗ್ಲಿಲ್ವಾ ನಿಮಗೆ? ಆಂಟಿ, ಇಲ್ಲಿನ ಹಿಲ್ ಸ್ಟೇಷನ್ ನೋಡ್ತಾ ಇದ್ರೆ ನೀವು ಕೂಡ ಇಲ್ಲಿನ ಫ್ಯಾನ್ ಆಗಿ ಹೋಗ್ತೀರಾ. ಸರಿ ಚಾರು ಮತ್ತೆ ಜಿಯಾ, ನಾಳೆ ನಿಮಗೆ ಸಿಗ್ತೀವಿ, ಓಕೆನಾ? ಈಗ ಅನ್ಶಿಕಾ, ಅವರ ಅಮ್ಮ ಮತ್ತೆ ತಮ್ಮ ಒಂದು ಕೋಣೆ ಒಳಗಡೆ ಬಂದ್ರು. ಮತ್ತೆ ಚಾರು ಮತ್ತೆ ಜಿಯಾ ಅವ್ರ ಕೋಣೆಯಲ್ಲಿ ಇದ್ರು. ಆಗ ಚಾರು ಅನ್ಶಿಕಾಗೆ ಕಾಲ್ ಮಾಡಿದ್ಲು. ಹೇ, ಏನ್ ಗೊತ್ತಾ, ನಾವ್ ಈಗಿಂದೀಗ್ಲೇ ಹೊರಗಡೆ ಹೋಗೋಣ. ಇಲ್ಲ ಅಂದ್ರೆ ನಿಮ್ಮಮ್ಮ ನಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾರ ಆಮೇಲೆ. ಹೌದು ಕಣೆ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ಇವಾಗ ನಾವ್ ಎಲ್ಲಿಗೆ ಹೋಗೋದು? ನನ್ಗೊಂದ್ ಜಾಗ ಗೊತ್ತಿದೆ. ನಾವೆಲ್ಲರೂ ಈಗ ಅಲ್ಲಿಗೆ ಹೋಗ್ತಿದೀವಿ. ಇವತ್ ರಾತ್ರಿ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ವಾಪಸ್ ಬರೋಣ. ಸರಿ, ಬರ್ತಾ ಇದ್ದೀನಿ. ಇಷ್ಟನ್ನ ಹೇಳಿ ಅನ್ಶಿಕಾ ಸೈಲೆಂಟ್ ಆಗಿ ಅವಳ ಕೋಣೆಯಿಂದ ಹೊರಟ್ಲು. ಇವರಿಬ್ರು ಅವಳ ಕೋಣೆ ಹೊರಗೆ ಕಾಯ್ತಾ ಇದ್ರು. ನಡಿ, ಇವಾಗ ಇಲ್ಲಿಂದ ಮೊದಲು ಹೊರಡೋಣ ನಾವು. ಹಾ ಬನ್ನಿ ಹೋಗೋಣ. ಈ 3 ಜನ ಅಲ್ಲಿಂದ ಹೊರಟ್ರು. ಆದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಒಂದು ಮುಸುಕುದಾರಿ ಮಹಿಳೆ ಅವರನ್ನ ಅಬ್ಸರ್ವ್ ಮಾಡ್ತಾ ಇದ್ಲು ಅಂತ. ಅವ್ರ ಕಡೆನೆ. ಹೇ ನೋಡಿ, ಆ ವಾಚ್ಮನ್ ಇನ್ನೂ ಎದ್ದೇ ಇದ್ದಾನೆ ಅನ್ಸುತ್ತೆ. ಅವ್ನು ನಮ್ಮನ್ನ ಹೋಗೋದಕ್ ಬಿಡಲ್ಲ ಅನ್ಸುತ್ತೆ. ನೀವು ಯಾರು ಹೆದರ್ಕೋಬೇಡಿ, ನಾನ್ ನಿಮ್ಮನ್ನ ತಡೆಯೋದಿಲ್ಲ. ಅಂಕಲ್, ನಾವಿಷ್ಟು ನಿಧಾನವಾಗಿ ಮಾತಾಡ್ತಿದ್ವಿ, ಆದ್ರೂ ನಿಮಗೆ ಹೇಗೆ ಕೇಳಿಸ್ತು ನಮ್ ಧ್ವನಿ? ಮಕ್ಕಳೇ, ಊರಿನ ಜನರ ಕಿವಿ ತುಂಬಾನೇ ಶಾರ್ಪ್ ಆಗಿರುತ್ತೆ. ನೀವ್ ಯಾರು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆಲ್ಲ ಹೋಗ್ತಾ ಇರಿ. ಥ್ಯಾಂಕ್ ಯು ಅಂಕಲ್, ನೀವು ತುಂಬಾ ಒಳ್ಳೆಯವರು. ಆ 3 ಜನಕ್ಕೆ ಖುಷಿ ಆಯ್ತು. ಮತ್ತಲ್ಲಿಂದ ಅವ್ರು ಹೊರಟ್ರು. ಅವ್ರು ಹೊರಟ್ತಿದ್ದ ಹಾಗೇನೆ ಆ ವ್ಯಕ್ತಿ ರಹಸ್ಯಮಯವಾಗಿ ನಗ್ತಾ ಹೇಳ್ದ, ಒಂದ್ ವೇಳೆ ಇಲ್ಲಿಂದ ಹೋಗದೆ ಇದ್ರೆ ಅವಳ ಹಸುವು ಹೇಗ್ ಕಡಿಮೆ ಆಗುತ್ತೆ. ಈ 3 ಜನ ದಟ್ಟವಾದ ಕಾಡಿನೊಳಗಡೆ ಹೋಗ್ತಾ ಇದ್ರು. ಅಲ್ಲ ಕಣ್ರೆ, ನೀವ್ ಯಾಕೆ ನನ್ನ ಈ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದೀರಾ? ಹೇ, ಇದು ಶಾರ್ಟ್ ಕಟ್ ಕಣೆ. ಯಾಕೆ ಎದುರ್ಕೋತಿದ್ಯಾ ನೀನು? ನಾವು ನಿನ್ ಜೊತೆ ಇದೀವಲ್ವಾ? ಕಾಡಿನಿಂದ ವಿಚಿತ್ರ ವಿಚಿತ್ರ ಪ್ರಾಣಿಗಳ ಶಬ್ದ ಕೇಳಿಸ್ತಾ ಇತ್ತು. ಈ 3 ಜನಕ್ಕೆ ಭಯ ಆಯ್ತು. ಆದ್ರೆ ಯಾರಿಗೂ ಅವ್ರವರಲ್ಲಿ ನಂಬಿಕೆ ಇರ್ಲಿಲ್ಲ. ಆಗ ಇದ್ದಕ್ಕಿದ್ದಾಗೆ ಅವರು ನಿಂತ ಜಾಗದಲ್ಲೇ ನಿಂತ್ಕೊಂಡ್ರು. ಈಗ ನೋಡಿದ್ರೆ ಅದೇ ಮುಸ್ಕಾಕಿದ್ದಂತ ಮಹಿಳೆ ಅವ್ರ ಎದುರುಗಡೆನೆ ನಿಂತಿದ್ಲು. ಅವಳು ನಿಧಾನವಾಗಿ ಏನು ಹೇಳ್ದೇನೆ ಅವ್ರ ಕಡೆನೇ ಬರ್ತಾ ಇದ್ಲು.
ನಂಗೆ ಯಾಕೋ ಇಲ್ಲಿ ಭಯ ಅನಿಸ್ತಿದೆ, ಬನ್ನಿ ಹೋಗೋಣ. ಆ 3 ಜನ ಆ ಹೆಂಗಸಿಂದ ದೂರ ಬರ್ತಿದ್ರು. ಯಾರದು? ಅವಳೇನಾದ್ರೂ ಪಿಶಾಚಿ ಅಲ್ಲ ತಾನೇ? ಪಿಶಾಚಿ ಅಲ್ಲ ಕಣೆ, ಯಾರೋ ಹುಚ್ಚಿ ಆಗಿರ್ತಾಳವಳು. ಆದರೆ ಯಾಕೆ ನೀನು ಎದುರ್ಕೋತಿದ್ಯಾ? ಅವಳಿಗಿಲ್ವಲ್ಲ ಇಲ್ಲಿ. ಆಗ ಇದ್ದಕ್ಕಿದ್ದಾಗೆ ಮರದ ಒಂದು ಕೊಂಬೆ ಬಂದು ಜಿಯಾ ಕಾಲನ್ನ ಎಳ್ಕೊಳ್ತು. ಆ ಜಿಯಾ ಜಿಯಾ ಒಂದೇ ಏಟಿಗೆ ಆ ಮರದ ಕೊಂಬೆ ಮೇಲೆ ನೇತಾಡ್ತಿದ್ಲು. ಇದನ್ನ ನೋಡಿ ಆ ಇಬ್ರಿಗೂ ತುಂಬಾನೇ ಭಯ ಆಯ್ತು. ಏನಾಗ್ತಿದೆ ಇಲ್ಲಿ? ಇದನ್ನ ಯಾರು ಮಾಡ್ತಿರೋದು? ಆಗ ಅಲ್ಲಿಗೆ ಒಂದು ವಿಚಿತ್ರವಾದ ಪಿಶಾಚಿ ಪ್ರತ್ಯಕ್ಷ ಆದ್ಲು. ಜಿಯಾ ಭೂಮಿ ಮೇಲೆ ಧಬ್ ಅಂತ ಬಿದ್ಲು. ಆ ಪಿಶಾಚಿ ಒಂದು ಕ್ಷಣನೂ ವೇಸ್ಟ್ ಮಾಡದೆ ಜಿಯಾ ಹೊಟ್ಟೆಯನ್ನ ಬಗದ್ಬಿಟ್ಲು. ರಾತ್ರಿಯ ಸಮಯದಲ್ಲಿ ಅಂತ ನಿಶ್ಶಬ್ದದಲ್ಲಿ ಇವರ ಕಿರ್ಚಾಟ ಜೋರಾಗಿ ಕೇಳಿಸ್ತಿತ್ತು. ಅನ್ಶಿಕಾ ಮತ್ತೆ ಚಾರು ಎದೆ ಬಡಿತ ಜೋರಾಗ್ತಾ ಇತ್ತು. ಅವ್ರಿಗದು ಕೇಳಿಸ್ತಾ ಇತ್ತು. ಜಿಯಾ ಹೊಟ್ಟೆಯನ್ನ ಬಗದ ಆ ಪಿಶಾಚಿ ಇವರಿಬ್ಬರ ಕಡೆ ಬರ್ತಾ ಇದ್ಲು. ಮತ್ತವರಿಬ್ರು ಓಡೋದಕ್ ಶುರು ಮಾಡಿದ್ರು. ಚಾರು ಓಡು! ಚಾರು ಮತ್ತೆ ಅನ್ಶಿಕಾ ಓಡೋಕ್ ಶುರು ಮಾಡಿದ್ರು. ಅವ್ರ ಪ್ರಾಣನ ಉಳಿಸ್ಕೊಳ್ಳೋಕೆ ಅವ್ರಿಗೆ ಯಾವ ಜಾಗನೂ ಕಾಣಿಸ್ತಾ ಇರ್ಲಿಲ್ಲ. ಆದ್ರೂ ಕೂಡ ಅವರು ಓಡ್ತಾ ಇದ್ರು. ಆಗ ಅವರಿಗೆ ಒಂದು ಗುಹೆ ಕಾಣಿಸ್ತು. ಮತ್ತೆ ಇವರಿಬ್ರು ಏನೋ ಯೋಚನೆ ಮಾಡದೆ ಆ ಗುಹೆ ಒಳಗೆ ಓಡ್ ಹೋಗ್ಬಿಟ್ರು. ನೀವಿಬ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇಷ್ಟನ್ನ ಹೇಳಿ ಆ ಪಿಶಾಚಿ ಕರೆಂಟ್ನ ವೇಗದಲ್ಲಿ ಅವರೆದ್ರು ಬಂದ್ಲು. ಅವರಿಬ್ರಿಗೂ ಆಶ್ಚರ್ಯ ಆಯ್ತು. ಎದೆ ಬಡಿತ ಇನ್ನೂ ಜೋರಾಯ್ತು. ಇವರಿಬ್ರು ಆ ಪಿಶಾಚಿಯನ್ನ ಕಣ್ಮಿಟಕಿಸ್ದೆ ನೋಡ್ತಾ ಇದ್ರು. ಆಗ ಆ ಜಾಗಕ್ಕೆ ಇಬ್ರು ಅಘೋರಿಗಳು ಬಂದ್ರು. ಆ ಅಘೋರಿಗಳನ್ನ ನೋಡಿ ಇವರಿಬ್ರು ಮತ್ತೆ ಹೆದರ್ಕೊಂಡ್ರು. ಈ ಕಡೆ ನಂದಿನಿ ತುಂಬಾ ನಿದ್ರೆ ಮಾಡ್ತಾ ಇದ್ಲು. ಆಗ ಆ ಮುಸುಕುದಾರಿ ಮಹಿಳೆ ಅಲ್ಲಿಗೂ ಪ್ರತ್ಯಕ್ಷ ಆದ್ಲು. ಆಗ ನಂದಿನಿ ತಕ್ಷಣ ಎದ್ದು ಅವಳ ಮಗಳ ಬೆಡ್ಡನ್ನ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಅವಳು ಇರೋದಿಲ್ಲ. ಅರೆ ಅನ್ಶಿಕಾ ಎಲ್ಲಿ ಹೋದ್ಲು? ಸಂಜು ಎದ್ದೇಳು! ನಂದಿನಿ ಸಂಜುನ ಕರ್ಕೊಂಡು ರೂಮಿಂದ ಹೊರಗೆ ಬಂದ್ರು. ಅವರಿಗೂ ಅದೇ ವ್ಯಕ್ತಿ ಸಿಕ್ತ. ಇಲ್ಲಿ ಕೇಳಿ, ನನ್ ಮಗಳು ನನ್ನ ರೂಮಲ್ಲಿ ಇಲ್ಲ. ನಿಮ್ಗೆ ಅವ್ರೆಲ್ಲೋದ್ರು ಅಂತ ಗೊತ್ತಾ? ಇಲ್ಲ, ನಾನು ಅವ್ರನ್ನ ನೋಡಿಲ್ವಲ್ಲ. ಅರೆ ನೀವ್ ಎದ್ದೇ ಇದ್ರಲ್ವಾ, ಹೇಗ್ ನೀವು ನೋಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅವಳು ಇಲ್ಲಿಂದಾನೆ ಹೋಗಿರ್ತಾಳೆ, ಹೇಗ್ ಹೇಳ್ತಿದ್ದೀರಾ ನೀವು? ಆಗ ನಂದಿನಿಗೆ ಏನಾಯ್ತೋ ಗೊತ್ತಿಲ್ಲ. ಆ ವ್ಯಕ್ತಿ ಕತ್ತನ್ನ ಹಿಡಿದು ಮೇಲೆತ್ತಿದ್ಲು. ಅವನನ್ನ ಗಾಳಿಯಲ್ಲಿ ಹಾಗೆ ಎತ್ತದ್ಲು. ಹೇಳು ಬೇಗ, ಹೇಳು ಅವಳು ಎಲ್ಲೋದ್ಲು ಅಂತ. ಹೇಳಿಲ್ಲ ಅಂದ್ರೆ ನಿನ್ನ ಮುಗಿಸ್ಬಿಡ್ತೀನಿ. ಹೇಳ್ತೀನಿ, ನನ್ನ ಕೆಳಗಿಳಿಸಿ. ಆಗ ಅಚಾನಕ್ ಆಗಿ ನಂದಿನಿ ನಾರ್ಮಲ್ ಆಗ್ತಾಳೆ. ಆ ವ್ಯಕ್ತಿ ಕೆಳಗ್ ಬೀಳ್ತಾನೆ. ನಂದಿನಿ ಆ ವ್ಯಕ್ತಿಯನ್ನ ಗುರಾಯಿಸ್ತಾ ಇರ್ತಾಳೆ. ಎಷ್ಟೋ ವರ್ಷದಿಂದ ಒಬ್ಳು ಪಿಶಾಚಿ ನಮ್ಮೂರಿಗೆ ಬಂದಿದ್ದಾಳೆ. ಅವಳು ಪ್ರತಿ ಅಮಾವಾಸ್ಯೆಗೆ ಒಂದು ಹುಡುಗಿನ ಎತ್ಕೊಂಡು ಹೋಗ್ತಾಳೆ. ಮತ್ತವಳು ಆ ಹುಡುಗಿನ ಸಾಯಿಸ್ಬಿಟ್ಟು ಆ ದೇಹನ ಮರದ ಮೇಲೆ ನೇತಾಕ್ತಾಳೆ. ನಮ್ಗೆ ಇದರಿಂದ ತುಂಬಾ ತೊಂದರೆ ಆಗಿತ್ತು. ಆಗ ನಮ್ಮ ಊರಿನ ಮಹಾನ್ ತಾಂತ್ರಿಕರು ಆ ಪಿಶಾಚಿ ಜೊತೆ ಮಾತಾಡಿದ್ರು. ನನ್ಗೆ ಎಂತ ಹುಡುಗಿರ್ ಬೇಕು ಅಂದ್ರೆ ಅವರ ಭುಜದ ಮೇಲೆ ಕಪ್ಪು ಚುಕ್ಕೆ ಇರ್ಬೇಕು. ಅವರಿಬ್ರನ್ನ ಬಲಿ ತಗೊಂಡ್ಮೇಲೆ ನನ್ ಶಕ್ತಿ ಹೆಚ್ಚಾಗತ್ತೆ. ಮತ್ತೆ ನಾನು ಸುಂದರವಾದ ಯುವತಿ ಆಗ್ತೀನಿ. ಎಲ್ಲಿವರೆಗೂ ಆ ಹುಡುಗಿರ್ ನನ್ಗೆ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಹೀಗೆ ನಿಮ್ ಊರ್ನವ್ರನ್ನೆಲ್ರನ್ನು ಸಾಯಿಸ್ತಾ ಇರ್ತೀನಿ. ನೆನ್ಪಿಟ್ಕೊಳ್ಳಿ. ಅವತ್ತಿಂದ ನಾವು ಅಂತ ಹುಡುಗಿರನ್ನ ಹುಡುಕ್ತಾ ಇದ್ವಿ. ಒಂದ್ ಹುಡುಗಿ ನಮ್ಗೆ ಸಿಕ್ಬಿಟ್ಟಿದ್ಲು. ಮತ್ ನಾವು ಅವಳನ್ನ ಪಿಶಾಚಿ ವಶಕ್ಕೆ ಬಿಟ್ಬಿಟ್ಟಿದ್ವಿ. ಆ ಪಿಶಾಚಿ ಆ ಹುಡುಗಿ ಬಲಿ ತಗೊಂಡ್ಬಿಟ್ಲು. ಈಗ ಆ ಪಿಶಾಚಿ ಇನ್ನೊಬ್ಳು ಹುಡುಗಿನ ಹುಡುಕ್ತಾ ಇದ್ದಾಳೆ. ನಿಮ್ಮ ಮಗಳು ಈ ಊರಿಗೆ ಬಂದಾಗ ನಾವು ಅವಳ ಕತ್ತಲ್ಲಿರೋ ಮಾರ್ಕ್ನ ನೋಡಿದ್ವಿ. ಅದಕ್ಕೆ ನಾವು ಅವಳನ್ನ ಪಿಶಾಚಿಗೆ ಕೊಟ್ಬಿಡೋಣ ಅಂತ ಅನ್ಕೊಂಡ್ಬಿಟ್ವಿ. ಆದ್ರೆ ನಿಮ್ಮ ಮಗಳು ಸ್ವತಃ ಅವಳ ಫ್ರೆಂಡ್ಸ್ ಜೊತೆಗೇನೆ ಅವಳು ಆಚೆ ಹೋಗ್ಬಿಟ್ಲು. ಪೂರ್ತಿ ಕತೆನ ಕೇಳಿದ್ಮೇಲೆ ನಂದಿನಿಗೆ ತುಂಬಾ ಭಯ ಆಯ್ತು. ಅವಳು ಅದೇ ಸಮಯದಲ್ಲಿ ಗೆಸ್ಟ್ ಹೌಸ್ ಇಂದ ಹೊರಗೆ ಬಂದು ಹುಡ್ಕೋಕ್ ಶುರು ಮಾಡಿದ್ಲು. ನನಗ್ ಗೊತ್ತೇ ಆಗ್ತಿಲ್ಲ ಆ ಶಕ್ತಿ ನನ್ ಮೇಲೆ ಹೇಗ್ ಬಂತು ಅಂತ. ಇಲ್ಲಿ ಬಂದಾಗಿಂದ ಏನೇನೋ ನಡೀತಾ ಇದೆ, ಸಾಕಾಗಿದೆ ನಂಗೆ. ಈ ಕಡೆ ಅನ್ಶಿಕಾನ ಒಂದು ಕಂಬದಲ್ಲಿ ಕಟ್ ಹಾಕಿದ್ರು. ಆ ಪಿಶಾಚಿ ಇಬ್ರು ಅಘೋರಿಗಳ ಜೊತೆ ಆ ಹೋಮದ ಮುಂದೆ ಕೂತಿದ್ಲು. ಅವಳು ಮಂತ್ರವನ್ನ ಪಠಿಸ್ತಾ ಇದ್ಲು. ಆಗ ಒಬ್ಬ ಅಘೋರಿ ಎದ್ ನಿಂತ್ಕೊಂಡ. ಅನ್ಶಿಕಾನ ಕಂಬದಿಂದ ಬಿಡಿಸ್ಕೊಂಡು ಆ ಪಿಶಾಚಿ ಮುಂದೆ ತಂದ್ಬಿಟ್ಟ. ಆ ಪಿಶಾಚಿ ಸಮಯನ ವ್ಯರ್ಥ ಮಾಡದೆ ಅವಳ ಹತ್ರ ಇದ್ದಂತ ಚಾಕುವನ್ನ ಗಾಳಿಗೆ ಬಿಟ್ಲು. ಅವಳು ಅನ್ಶಿಕಾ ಮೇಲೆ ದಾಳಿ ಮಾಡೋಳಿದ್ಲು. ಆಗ ಅನ್ಶಿಕಾ ನಂದಿನಿ ಅಲ್ಲಿಗೆ ಬಂದ್ಬಿಟ್ಲು. ಆಗ ಅವಳು ತಕ್ಷಣ ನಂದಿನಿನ ಅವಳ ಕಡೆ ಹೇಳ್ಕೊಂಡ್ಲು. ನೀನ್ ಎಲ್ಲಿಂದ ಬಂದೆ? ನಂದಿನಿ ಅನ್ಶಿಕಾನ ಗಟ್ಟಿಯಾಗಿ ಅಪ್ಕೊಂಡ್ಲು. ಆಗ ಅನ್ಶಿಕಾ ಜೀವ ಉಳ್ಕೊಳ್ತು.
ನಡಿ ಪುಟ್ಟ, ಓಡು ಇಲ್ಲಿಂದ. ಅವಳು ಅನ್ಶಿಕಾನ ಕರ್ಕೊಂಡು ಅಲ್ಲಿಂದ ಓಡೋವಾಗ ಇಬ್ರು ಅಗೋರಿಗಳಲ್ಲಿ ಬಂದ್ರು ಮತ್ತವರಿಬ್ರು ಅವರನ್ನ ಹಿಡ್ಕೊಂಡ್ಬಿಟ್ರು. ಅನ್ಶಿಕಾ, ಅಮ್ಮ! ಆ ಅಗೋರಿಗಳು ಅವರಿಬ್ರನ್ನ ಗುಹೆ ಹೊರಗಡೆ ತಳ್ಳಿಬಿಟ್ರು. ನಂದಿನಿ ಒಂದು ಕಲ್ ಮೇಲೆ ಬಿದ್ಲು. ಅವಳಿಗೆ ತಲೆ ಸುತ್ತಾ ಇತ್ತು. ಅದೇ ಸಮಯದಲ್ಲಿ ಆ ಮುಸುಕುದಾರಿ ಮಹಿಳೆ ಅಲ್ಲಿಗೆ ಬಂದ್ಲು. ಅವಳು ನಂದಿನಿ ಹತ್ರ ಬಂದ್ಲು ಮತ್ತೆ ಅಚಾನಕ್ಕಾಗಿ ಒಂದು ಹೊಗೆ ರೂಪದಲ್ಲಿ ಅವಳ ದೇಹಕ್ಕೆ ಸೇರ್ಕೊಂಡ್ಲು. ಗುಹೆ ಒಳಗಡೆ ಅನ್ಶಿಕಾ ಪ್ರಾಣ ತೆಗೆಯೋದಕ್ಕೆ ಆ ಪಿಶಾಚಿ ಕಾಯ್ತಾ ಇದ್ಲು. ಆಗ ನಂದಿನಿ ಗುಹೆಗೆ ಬಂದ್ಲು. ಸಾಯಿಸಿ ಇವಳನ್ನ! ಇಬ್ರು ಅಗೋರಿಗಳು ನಂದಿನಿ ಹತ್ರ ಬಂದ್ರು. ಈಗ ನಂದಿನಿ ಇಬ್ರು ಅಗೋರಿಗಳ ಕತ್ತನ್ನ ಹಿಡಿದು ಮೇಲೆತ್ತಿದ್ಲು. ಅವರಿಬ್ರು ಬಾಯಿಂದ ರಕ್ತ ಬಂತು ಮತ್ತವರಿಬ್ರು ಸತ್ ಹೋದ್ರು. ನಂದಿನಿ ಅವರನ್ನ ಬಿಟ್ಬಿಟ್ಲು ಮತ್ತವಳು ಈಗ ಆ ಪಿಶಾಚಿ ಕಡೆ ಓಡಿದ್ಲು. ಈಗ ನಾನು ನಿನ್ನನ್ನೇ ಮೊದಲು ಸಾಯಿಸ್ತೀನಿ. ಆಗ ನಂದಿನಿ ದೇಹದಲ್ಲಿದ್ದ ಆ ಆತ್ಮ ಹೊರಗೆ ಬಂತು. ಅದನ್ನ ನೋಡಿ ಪಿಶಾಚಿಗೆ ಭಯ ಆಯ್ತು. ನೀನ್ ಇಲ್ಲಿಗೆ ಹೇಗ್ ಬಂದೆ? ನಾನೊಬ್ಳೇ ಈ ಗುಹೆ ಒಳಗೆ ಬರೋಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಅವಳ ದೇಹದೊಳಗಿಂದ ಇಲ್ಲಿಗೆ ಬಂದೆ. ನಿನ್ನನ್ನ ನಾಶ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇದನ್ನ ಕೇಳಿ ಪಿಶಾಚಿಗೆ ಶಾಕ್ ಆಯ್ತು. ಆ ಆತ್ಮ ಚಾಕುನ ತಗೊಂಡು ಪಿಶಾಚಿ ಕತ್ತನ್ನ ಕತ್ತರಿಸಿದ್ಲು. ಒಂದೇ ಏಟಲ್ಲಿ ಅವಳ ತಲೆನ ಕತ್ತರಿಸಾಕಿದ್ಲು. ಪಿಶಾಚಿ ಶರೀರದಲ್ಲಿ ಬೆಂಕಿ ಹೊತ್ಕೊಳ್ತು ಮತ್ತವಳು ಬೂದಿ ಆಗೋದ್ಲು. ಯಾರ್ ನೀನು? ನಾನೊಬ್ಳು ತಾಯಿ. ನನ್ನ ಮಗಳು ಜೊತೆ 2 ತಿಂಗಳಿಂದೆ ಇದೇ ಜಾಗಕ್ಕೆ ಬಂದಿದ್ದೆ. ಈ ಊರಿನ ಜನರು ಅವಳನ್ನ ಈ ಪಿಶಾಚಿಗೆ ಒಪ್ಪಿಸ್ಬಿಟ್ಟಿದ್ರು. ಅವಳನ್ನ ಕಾಪಾಡೋ ಬರದಲ್ಲಿ ನನ್ನ ಪ್ರಾಣ ಹೊರಟೋಗಿತ್ತು. ಆದ್ರೆ ನಾನೊಂದು ತೀರ್ಮಾನ ತಗೊಂಡಿದ್ದೆ. ಇವಳನ್ನ ನಾಶ ಮಾಡಿನೇ ನಾನು ಈ ಪ್ರಪಂಚದಿಂದ ಹೋಗ್ಬೇಕಂತ. ಆದ್ರೆ ಅವಳನ್ನ ಯಾವಾಗ ಸಾಯಿಸ್ಬೋದಿತ್ತು ಅಂದ್ರೆ ಅವಳ ಕೊನೆ ಬಲಿಯ ಸಮಯದಲ್ಲಿ. ಆದ್ರೆ ನಾನು ಈ ಗುಹೆ ಒಳಗೆ ಬರೋಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ನಿಮ್ ಶರೀರದ ಸಹಾಯ ತಗೊಂಡೆ ಮತ್ತೆ ಈ ಗುಹೆ ಒಳಗೆ ನಾನು ಬಂದೆ. ಅನ್ಶಿಕಾ, ನೀನು ನಿನ್ ತಾಯಿ ಮಾತನ್ನ ಕೇಳು. ನೀನ್ ಕೇಳಿಲ್ಲ ಅಂದ್ರೆ ಮತ್ತೆ ಇದೇ ರೀತಿ ತೊಂದ್ರೆನಲ್ಲಿ ನೀನ್ ಸಿಕ್ಕಾಕೊಳ್ತೀಯ. ಹುಷಾರಾಗಿರು.